ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ 5.6 ಕೋಟಿ ಅಂದರೆ 5 ಕೋಟಿ 60 ಲಕ್ಷಕ್ಕೂ ಅಧಿಕ ಹಣ ಪೊಲೀಸರ ಕೈಯಲ್ಲಿದೆ. ಈಗ ಎಲ್ಲ ಆರೋಪಿಗಳ ಎಕ್ಸ್ಕ್ಲೂಸಿವ್ ಫೋಟೋಸ್ ಕೂಡ ಲಭ್ಯವಾಗಿದೆ. ಬಂಧಿತರು ಸೇರಿ ನಾಪತ್ತೆಯಾಗಿರೋರ ಫೋಟೋ ಕೂಡ ಲಭ್ಯವಾಗಿದೆ. ಕಳ್ಳರ ಕೈಚಳಕ ಅದೆಷ್ಟೇ ಪ್ಲಾನ್ ಮಾಡಿಕೊಂಡಿದ್ರು ಕೂಡ ಪೊಲೀಸರ ಮುಂದೆ ಅದು ನಡೆದಿಲ್ಲ. 5 ಕೋಟಿ 60 ಲಕ್ಷ ಸಿಕ್ಕಿದೆ. ಇನ್ನುಳಿದ ಹಣ ಎಲ್ಲಿದೆ ಎನ್ನುವ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ನಾಪತ್ತೆಯಾಗಿರೋರ ಫೋಟೋ ಕೂಡ ಈಗ ಸಿಕ್ಕಿದೆ. ಬಂಧಿತರು ಅಣ್ಣಪ್ಪ ನಾಯಕ್, ಝೇವಿಯರ್, ಗೋಪಿ, ನೆಲ್ಸನ್, ನವೀನ್ ಅರೆಸ್ಟ್ ಆಗಿದ್ದಾರೆ. ಇನ್ನು ರವಿ, ರಾಕೇಶ್, ಜಿತೇಶ್, ದಿನೇಶ್ 4 ನಾಪತ್ತೆಯಾಗಿದ್ದಾರೆ. ನೋಡಿ, ಇಷ್ಟು ಜನರ ತಂಡ ಅದು. ರವಿ, ರಾಕೇಶ್, ಜಿತೇಶ್, ದಿನೇಶ್ ಇಷ್ಟು ಜನ ನಾಪತ್ತೆಯಾಗಿದ್ದಾರೆ. ಈಗ ಸಿಕ್ಕಿರುವಂಥವರ ಹೆಸರುಗಳನ್ನು ನೋಡ್ತಾ ಇದ್ದೀವಿ. ಅಣ್ಣಪ್ಪ ನಾಯಕ್ ಒಬ್ಬ ಪೊಲೀಸ್ ಪೇದೆ, ಗೋವಿಂದಪುರ ಪೊಲೀಸ್ ಠಾಣೆಯ ಪೇದೆ. ಝೇವಿಯರ್ CMS ಕಂಪನಿಯ ಮಾಜಿ ಉದ್ಯೋಗಿ. ಇನ್ನು ಗೋಪಿ, ನೆಲ್ಸನ್, ನವೀನ್ ಅವರ 3 ವಿವರ ಸಿಗಬೇಕಾಗಿದೆ. ಅವರೆಲ್ಲರೂ ಒಟ್ಟುಗೂಡಿ ಒಂದು ಪ್ಲಾನ್ ಮಾಡಿಕೊಂಡಿದ್ರು. ಒಟ್ಟುಗೂಡಿಯೇ ಯೋಜನೆಯನ್ನು ರೂಪಿಸಿಕೊಂಡಿದ್ರು. ರವಿಯ ಫೋಟೋ ಕೂಡ ನಾವು ತೋರಿಸ್ತಾ ಇದ್ದೀವಿ. ಇನ್ನು ಜಿತೇಶ್, ನಾಪತ್ತೆಯಾಗಿರುವವರ ಫೋಟೋಗಳು ಇವೆಲ್ಲವೂ ಕೂಡ. ಇನ್ನು ನೆಲ್ಸನ್ ಕೂಡ ಅರೆಸ್ಟ್ ಆಗಿದ್ದಾನೆ. ಅವರ ಫೋಟೋಗಳನ್ನು ಈಗ ಪೊಲೀಸರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಪ್ರೆಸ್ ಮೀಟ್ ಮಾಡ್ತಾರೆ. ಇಡೀ ಪ್ರಕರಣದ ವಿವರವನ್ನು ಕೊಡ್ತಾರೆ. 7 ಕೋಟಿ ಹಣ ಹೇಗೆ ದರೋಡೆ ಮಾಡಿದ್ರು, ಅವ್ರ್ಯಾರು, ಏನು, ಎತ್ತ, ಹಿನ್ನೆಲೆ ಏನು, ಹೆಂಗೆ ಪ್ಲಾನ್ ಮಾಡಿಕೊಂಡ್ರು, ಪೊಲೀಸರು ಹೇಗೆ ಅವರನ್ನು ಹಿಡಿದ್ರು ಅನ್ನೋದನ್ನು ಹೇಳ್ತಾರೆ. ಜೊತೆಗೆ ಸಿಕ್ಕಿರುವಂಥ ಹಣದ ಇಡೀ ಮೊತ್ತ 5 ಕೋಟಿ 60 ಲಕ್ಷ ಅಂತ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಪ್ರಾಥಮಿಕ ಮಾಹಿತಿ. ಇದರ ಜೊತೆ ಇನ್ನುಳಿದಂಥ ಅಮೌಂಟ್ ಹೇಗೆ ಅಂತ ಹೇಳಿ, ಜೊತೆಗೆ ಕೇವಲ ಇಷ್ಟು ಜನ ಮಾತ್ರ ಇದ್ದಾರಾ ಅಥವಾ ಇನ್ನೂ ಅನೇಕ ಆರೋಪಿಗಳು ಇದರಲ್ಲಿ ಜೊತೆಗೂಡಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಅದರ ಮಧ್ಯೆ ಈಗ ಪೊಲೀಸರು ನಾಪತ್ತೆಯಾಗಿರುವಂಥವರ ಅರೆಸ್ಟ್ಗೂ ಕೂಡ ಮುಂದಾಗ್ತಾ ಇದ್ದಾರೆ. ಕಳ್ಳರು ನಾನಾ ರೀತಿಯ ಯೋಜನೆಗಳನ್ನು ರೂಪಿಸಿದ್ರು. ಪೊಲೀಸರ ಕೈಗೆ ಸಿಗದ ರೀತಿಯಲ್ಲಿಯೇ ಪ್ಲಾನ್ ಮಾಡಿಕೊಂಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಅವರ ಸುಳಿವನ್ನು ಅವರೇ ಬಿಟ್ಟು ಕೊಡ್ತಾ ಹೋಗ್ತಾರೆ. ಎಷ್ಟೇ ಜಾಣನಾಗಿದ್ದರೂ ಕೂಡ ಕಳ್ಳನೇ. ಸೊ ಹೀಗಾಗಿ ಕಳ್ಳರು, ದರೋಡೆಕೋರರ ಸುಳಿವನ್ನು ಪೊಲೀಸರು ಹಿಡಿದುಕೊಂಡಿದ್ದರು. ಅದರ ಜಾಲವನ್ನು ಬೆನ್ನು ಹತ್ತಿ ಹೋದಾಗ ಅನೇಕ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಹೋದವು. ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಅಧಿಕೃತ ಮಾಹಿತಿಯನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೀಡೋರಿದ್ದಾರೆ.